ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಾದಾ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಟಕ್ಸ್ಗಳನ್ನೆಲ್ಲ ಯಾವ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅದನ್ನು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಈ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನಾನು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಬೇಕಾದರೆ ನೀವು ನೋಡಬಹುದು. ಈಗ ಟಕ್ಸ್ಗಳನ್ನೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಇದು ಸೈಡಲ್ಲಿರೋ ಟಕ್ಸ್ನ ನಾನು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹುಕ್ಕಪಟ್ಟಿ ಸೈಡು ಇರುತ್ತಲ್ಲ ಆ ಟಕ್ಸು, ಅದನ್ನು ಈಗ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಮೇನ್ ಟಕ್ಸು, ಈ ಮೇನ್ ಟಕ್ಸ್ನ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆರ್ಮೋಲ್ ಹತ್ರ ಟಕ್ಸ್ನ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈಗ ಆರ್ಮೋಲ್ ಹತ್ರ ಇರೋ ಟಕ್ಸ್ನ ಸ್ಟಿಚಿಂಗ್ ಮಾಡ್ಕೊಂಡಾಯ್ತು. ಇಲ್ಲಿ ನಾವು 4 ಟಕ್ಸ್ಗಳನ್ನ ಸ್ಟಿಚಿಂಗ್ ಮಾಡ್ಕೊಂಡಾಯ್ತು. ನೋಡ್ಬೋದು ಈ ರೀತಿ ಬಂತು ಅಂತ. ಈಗ ಇನ್ನೊಂದು ಸೈಡ್ಗೆ ಟಕ್ಸ್ಗಳನ್ನ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಯಾವುದೇ ಮಾರ್ಕ್ನ ಮಾಡ್ಕೊಂಡಿಲ್ಲ ಪೆನ್ಸಿಲಿಂದ, ಹಾಗೆ ನಾನು ಇದನ್ನು ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಈ ರೀತಿ ಇದರ ಅರ್ಧಕ್ಕೆ ತೊಗೊಂಡು ಈ ರೀತಿ ಸೈಡ್ ಟಕ್ಸ್ನ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಬಿಗಿನರ್ಸ್ಗಳಿಗೆ ಗೊತ್ತಾಗಲಿ ಅಂತ ನಾನು ಈ ರೀತಿ ಪೆನ್ಸಿಲಿಂದ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಬ್ಲೌಸ್ ಸ್ಟಿಚಿಂಗು ಪರ್ಫೆಕ್ಟ್ ಬರುತ್ತೆ ಅನ್ನೋರು ಈ ರೀತಿ ಯಾವುದೇ ಪೆನ್ಸಿಲಿಂದ ಟಕ್ಸ್ಗಳನ್ನ ಮಾರ್ಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನಾನು ಆರ್ಮೋಲ್ ಹತ್ರ ಟಕ್ಸ್ನ ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ 2 ಸೈಡ್ ಟಕ್ಸ್ಗಳನ್ನು ಸ್ಟಿಚಿಂಗ್ ಮಾಡ್ಕೊಂಡಾಯಿತು. ಈಗ ಇದಕ್ಕೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಕ್ರಾಸ್ ಬೆಲ್ಟ್ನ ನಾನು ಇದು 4 ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು 2 ಪೀಸ್ನ ಜಾಯಿಂಟ್ ಮಾಡ್ಕೊಳ್ಬೇಕು. ಮೊದಲು ಈ ರೀತಿ ಇಲ್ಲಿದು 2 ಪೀಸ್ನ ಹಾಕ್ಕೊಂಡಿದ್ದೀನಿ. ಈ 2 ಪೀಸ್ನ ಮೊದಲು ನಾವು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಇನ್ನೊಂದು ಸೈಡು ಕ್ರಾಸ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ 2 ಸೈಡು ಕ್ರಾಸ್ ಬೆಲ್ಟ್ನ ಜಾಯಿಂಟ್ ಮಾಡ್ಕೊಂಡಾಯ್ತು. ಇಲ್ಲಿ ನೋಡಬಹುದು. ಈ ರೀತಿ ಕ್ರಾಸ್ ಬೆಲ್ಟ್ ರೆಡಿ ಆಯಿತು. ಈಗ ಇದಕ್ಕೆ ಬ್ಲೌಸ್ಗೆ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಇದನ್ನು ಇದ್ರ ಮೇಲೆ ಇಟ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ನ ಬ್ಲೌಸ್ ಮೇಲೆ ಇಟ್ಟು ಇದನ್ನು ಜೋಡಿಸಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ಇಲ್ಲಿ ಕ್ರಾಸ್ ಬೆಲ್ಟ್ನ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಈ ಬ್ಲೌಸ್ನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಇದನ್ನ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ನೀಟಾಗಿ ಈ ರೀತಿ ಇದನ್ನ ಫೋಲ್ಡ್ ಮಾಡಿ ಕ್ರಾಸ್ ಬೆಲ್ಟ್ನ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈಗ ಈ ಕ್ರಾಸ್ ಬೆಲ್ಟ್ಗೆ ಡಬಲ್ ಸ್ಟಿಚ್ನ ಮಾಡ್ಕೊಳ್ಬೇಕು. ಈಗ ಇದನ್ನ ಫೋಲ್ಡಿಂಗ್ ಮಾಡ್ಕೊಂಡಿದ್ದಿಲ್ಲ ಅದನ್ನು ನೀಟಾಗಿ ಈ ರೀತಿ ಓಪನ್ ಮಾಡಿಕೊಂಡು ಇಲ್ಲಿ ಈ ರೀತಿ ಕ್ರಾಸ್ ಬೆಲ್ಟ್ ನಮ್ಮದು ರೆಡಿಯಾಗಿದೆ. ಈ ಸೈಡಲ್ಲಿ ಜಾಸ್ತಿ ಆಗಿರೋದನ್ನು ಕಟ್ ಮಾಡಿ ತೆಗೆದಿದ್ದೀನಿ. ಈಗ ಇನ್ನೊಂದು ಸೈಡ್ಗೆ ಕ್ರಾಸ್ ಬೆಲ್ಟ್ನ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಸೈಡು ಫ್ರಂಟ್ ಪಾರ್ಟ್ಗೆ ಕ್ರಾಸ್ ಬೆಲ್ಟ್ನ ಹಚ್ಚಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಈ ಬ್ಲೌಸ್ನ ನೀಟಾಗಿ ಈ ರೀತಿ ಇಟ್ಕೊಂಡು ಇದನ್ನು ಫೋಲ್ಡ್ ಮಾಡಿಕೊಂಡು ಈ ಕ್ರಾಸ್ ಬೆಲ್ಟ್ನ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿರೋ ಕ್ರಾಸ್ ಬೆಲ್ಟ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ಆಗಿರೋ ಕ್ರಾಸ್ ಬೆಲ್ಟ್ನ ಕಟ್ ಮಾಡಿ ತೆಗೆದುಕೊಳ್ಬೇಕು. ಈಗ 2 ಸೈಡ್ಗೆ ಕ್ರಾಸ್ ಬೆಲ್ಟ್ ರೆಡಿ ಆಯಿತು. ಈಗ ಈ ಹುಕ್ಕಪಟ್ಟಿ ಮತ್ತು ಕಾಜಾಪಟ್ಟಿ ಎರಡು ಕರೆಕ್ಟಾಗಿದೆ ಇಲ್ವ ಅಂತ ನೋಡ್ಕೊಳ್ಬೇಕು. ಮತ್ತು ಸೈಡಲ್ಲೂ ಕೂಡ ಈ ರೀತಿ ಕರೆಕ್ಟಾಗಿದೆ ಇಲ್ವ ಅಂತ ಒಂದು ಸಲ ನೋಡ್ಕೊಳ್ಬೇಕು. ಈಗ 2 ಸೈಡ್ ಕರೆಕ್ಟಾಗಿ ಬಂದಿದೆ. ಈಗ ಇದಕ್ಕೆ ಹುಕ್ಕಪಟ್ಟಿ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಕಾಜಾಪಟ್ಟಿ ಹಚ್ಚಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ.
ಈ ರೀತಿ ಕಾಜಾ ಪಟ್ಟಿ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾದ ನಂತರ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ಹುಕ್ ಬಾಕ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಹುಕ್ ಬಾಕ್ಸ್ಗಳು ರೆಡಿ ಆಯಿತು. ಈಗ ಹುಕ್ ಪಟ್ಟಿ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಹುಕ್ ಪಟ್ಟಿನ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾದ ನಂತರ ಇದನ್ನು ಮತ್ತೆ ಈ ರೀತಿ 2 ಫೋಲ್ಡ್ ಮಾಡಿ ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಎರಡು ಸ್ಟಿಚ್ ಮಾಡಿಕೊಂಡು ರೆಡಿ ಆಯಿತು. ಈಗ ಬ್ಲೌಸ್ ಶೋಲ್ಡರ್ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಇದನ್ನು ಶೋಲ್ಡರ್ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಾಯಿತು. ಈಗ ಈ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ನ ಈ ರೀತಿ ಅಳತೆ ನೋಡಿಕೊಂಡು ಕೆಳಗಡೆ ಬ್ಯಾಕ್ ಪಾರ್ಟಲ್ಲಿ ಕೆಳಗಡೆ ಫೋಲ್ಡಿಂಗ್ ಪಟ್ಟಿ ಇದರೊಳಗಡೆ ಇದೆ, ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೆನ್ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಶೋಲ್ಡರ್ನ ಈ ರೀತಿ ಮಧ್ಯಕ್ಕೆ ಈ ರೀತಿ ಅಳತೆ ತೊಗೊಂಡು ಇಲ್ಲಿ ಬ್ಯಾಕ್ ಟಕ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ಯಾಕ್ ಟಕ್ಸ್ಗಳನ್ನ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಗೋಟ್ ಪಟ್ಟಿನ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ರೀತಿ ಗೋಟ್ ಪಟ್ಟಿ ನಾನು ತೊಗೊಂಡಿದ್ದೀನಿ, ಅದನ್ನು ಈ ರೀತಿ ಕ್ರಾಸ್ ಆಗಿ ಇಟ್ಕೊಂಡು ಅದನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ಗೋಟ್ ಪಟ್ಟಿ ಎಲ್ಲ ಜಾಯಿಂಟ್ ಮಾಡ್ಕೊಂಡಾಯಿತು. ಈಗ ಬ್ಲೌಸ್ ನೆಕ್ಕಿಗೆ ಇಟ್ಟು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಗೋಟ್ ಪಟ್ಟಿನ ಈ ರೀತಿ 2 ಫೋಲ್ಡ್ ಆಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಮತ್ತೆ ಈ ರೀತಿ ತುದಿಯಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಬೇಕು. ಇದನ್ನು ಈ ಬ್ಲೌಸ್ ನೆಕ್ ಮೇಲೆ ನೀಟಾಗಿ ಇಟ್ಕೊಂಡು ನಿಧಾನಕ್ಕೆ ಸ್ಟಿಚಿಂಗ್ ಮಾಡ್ಕೊಳ್ತಾ ಹೋಗಬೇಕು. ಈಗ ಬ್ಲೌಸ್ ನೆಕ್ಕಿಗೆ ಗೋಟ್ ಪಟ್ಟಿನ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾಯಿತು. ಅದನ್ನು ಈ ರೀತಿ ಒಂದು ಸಲ ಪ್ರೆಸ್ ಮಾಡ್ಕೊಳ್ಬೇಕು ನೀಟಾಗಿ. ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಪೈಪಿಂಗು ತುಂಬ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗೋದ್ರಿಂದ ಈ ರೀತಿ ಇದನ್ನು ಒಂದು ಸಲ ಪ್ರೆಸ್ ಮಾಡಿಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಚಿಕ್ಕದಾಗಿ ಪೈಪಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ.
ಇಲ್ಲಿ ಬ್ಲೌಸ್ ನೆಕ್ಕಿಗೆ ಪೈಪಿಂಗ್ನ ಸ್ಟಿಚಿಂಗ್ ಮಾಡ್ಕೊಂಡಾಯಿತು. ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಪೈಪಿಂಗ್ ಬಂದಿದೆ ಅಂತ. ಈಗ ಬ್ಲೌಸ್ಗೆ ಸ್ಲೀವ್ಸ್ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಸ್ಲೀವ್ಸ್ನ ಈ ರೀತಿ ನಾನು ಸೈಡಲ್ಲಿ ಕಟ್ ಮಾಡ್ಕೊಂಡಿಲ್ಲ, ಈಗ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೌಸ್ನ ಈ ರೀತಿ ಹಾಕ್ಕೊಂಡು ಶೋಲ್ಡರ್ ಮಧ್ಯದಲ್ಲಿ ಈ ಸ್ಲೀವ್ಸ್ನ ಇಟ್ಕೊಳ್ಬೇಕು. ಈ ಸ್ಲೀವ್ಸ್ನ ಮಧ್ಯದಲ್ಲಿ ಒಂದು ನ್ಯಾಚ್ನ ಹಾಕ್ಕೊಳ್ಬೇಕು. ಈ ರೀತಿ ಸ್ಲೀವ್ಸ್ ಫ್ರಂಟ್ ಶೇಪ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ಬ್ಲೌಸ್ ಫ್ರಂಟ್ ಪಾರ್ಟ್ ಕಡೆಗೆ ಬರೋ ಥರ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಬ್ಲೌಸ್ಗೆ ಒಂದು ಸೈಡ್ ಸ್ಲೀವ್ಸ್ನ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾಯಿತು. ಇಲ್ಲಿ ಸೈಡಲ್ಲಿ ಜಾಸ್ತಿ ಆಗಿರೋ ಸ್ಲೀವ್ಸ್ನ ಕಟ್ ಮಾಡಿ ತೆಗೆದುಕೊಳ್ಬೇಕು. ಈಗ ಇನ್ನೊಂದು ಸೈಡ್ ಸ್ಲೀವ್ಸ್ನ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಕೂಡ ಹಾಗೆ ಶೋಲ್ಡರ್ ಮಧ್ಯದಲ್ಲಿ ಈ ಸ್ಲೀವ್ಸ್ನ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬ್ಲೌಸ್ಗೆ 2 ಸ್ಲೀವ್ಸ್ನ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾಯಿತು. ಈ ಸ್ಲೀವ್ಸ್ನ ಈ ರೀತಿ 1 ಇಂಚು ಫೋಲ್ಡಿಂಗ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ನ ಮಾಡ್ಕೊಳ್ಳೋಣ. ಈಗ ಈ ಸೈಡ್ ಸ್ಲೀವ್ಸ್ ಕೂಡ 1 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ನ ಮಾಡ್ಕೊಳ್ಬೇಕು. ಇಲ್ಲಿ ಬ್ಲೌಸ್ಗೆ 2 ಸೈಡು ಸ್ಟಿಚಿಂಗ್ನ ಮಾಡ್ಕೊಂಡಾಯಿತು. ಇಲ್ಲಿ ನೋಡ್ಬೋದು 4 ಟಕ್ಸ್ ಬ್ಲೌಸ್ನ ನಾವು ಸ್ಟಿಚ್ ಮಾಡಿಕೊಂಡು ರೆಡಿ ಆಯಿತು, ನೋಡಬಹುದು. ಇಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೂ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.